ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತ ಆರೋಪಿಸಿ ಇವತ್ತು ಕಾಂಗ್ರೆಸ್ ಶಾಸಕರು ಬೆಳಗಾವಿಯ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ಸರ್, ಕೇಂದ್ರ ಸರ್ಕಾರದ ದ್ವೇಷ ರಾಜಕಾರಣದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಡೀ ಉದ್ದೇಶಪೂರ್ವಕವಾಗಿ ಕೇಸ್ ದಾಖಲಿಸಿತ್ತು. ಈಗ ದೆಹಲಿ ನ್ಯಾಯಾಲಯ ಚಾರ್ಜ್ ಶೀಟ್ ಅನ್ನು ಒಪ್ಕೊಳ್ಳದೆ ನಿರಾಕರಿಸಿದ್ದಾರೆ. ಇದೊಂದು ರೀತಿ ಜಯ ಅಂತ. ದ್ವೇಷ ರಾಜಕಾರಣ ಅನ್ನುವಂಥದ್ದು ನ್ಯಾಯಾಲಯದ ಮೂಲಕ ಸಾಬೀತಾಗ್ತಾ ಇದೆಯಾ? ಜಯ ಅಲ್ಲ, ನಾನು ಜಯದ ಬಗ್ಗೆ ಸಂತೋಷ ಪಡೋದಲ್ಲ. ನ್ಯಾಯಾಲಯವನ್ನ ದುರುಪಯೋಗ ಮಾಡ್ಕೊಳ್ಳೋದಿದೆಯಲ್ಲ, ಈ ದೇಶದ ದುರಂತ ಅದು. ಅದನ್ನ ಬಹಳ ಪ್ರಮುಖವಾಗಿ ತಗೊಳ್ಬೇಕಾಗತ್ತೆ. ಇವರು ಒಂದು ಪಕ್ಷಕ್ಕೆ ಸೇರಿದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಹಾಕಿದ ತಕ್ಷಣ ಕ್ಲೀನ್ ಆಗ್ಬಿಡ್ತಾರೆ. ಎಷ್ಟು ಲೀಡರ್ಸ್ ಇಲ್ಲ ಅದರೊಳಗೆ. ಎಲ್ಲರೂ ಕೂಡ ಕೆಟ್ಟು ಒಂದು ನಿಲುವನ್ನು ತಗೊಂಡು ತೊಂದರೆಯನ್ನು ಪಟ್ಟು ಇವತ್ತು ಒಂದೇ ಸತಿಗೆ ಅಲ್ಲಿ ಹೋದ ತಕ್ಷಣ ಒಳ್ಳೆಯರಾಗ್ಬಿಡ್ತಾರೆ ಅಂತ ಹೇಳಿ ಇಡಿ ರೇಡ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡೋದು, ಹೆದರ್ಸೋದು, ಪಕ್ಷನ ಸಂಘಟನೆ ಮಾಡೋ ರೀತಿ ಅದಲ್ಲ. ಪಕ್ಷನ ನ್ಯಾಯಬದ್ಧವಾಗಿ ಮಾಡಬೇಕಾಗತ್ತೆ. ಅದಕ್ಕೆ ಮೋಸ್ಟ್ಲಿ ನನಗೆ ನ್ಯಾಯಾಲಯ ಇವತ್ತು ಎತ್ತಿ ಹಿಡಿದಿದೆ. ಇದನ್ನ ನಿಜವಾಗ್ಲೂ ಒಂದು ರೀತಿಯಲ್ಲಿ ನಾವು ಕಂಡಮ್ ಮಾಡಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಯಾವತ್ತೂ ಕೂಡ ಬಿಜೆಪಿಯವರು ಮತ್ತೆ ಇದನ್ನ ತಪ್ಪು ದಾರಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ನಿಲುವು ಏನಿದೆ ಅವ್ರದ್ದು, ಎಲ್ಲರಿಗೂ, ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಗಾಂಧಿ ಅಂತ ಹೆಸರೇ ಅವರಿಗೆ ಅಲರ್ಜಿ ಅನ್ಸುತ್ತೆ. ಅವರಿಗೆ ಆಗೋದಿಲ್ಲ. ಅವರಿಗೆ ಇವತ್ತು ಮಹಾತ್ಮ ಗಾಂಧಿ ಅವ್ರ ಹೆಸರನ್ನ ಬದಲಾವಣೆ ಮಾಡತಕ್ಕಂಥ ವ್ಯವಸ್ಥೆಯನ್ನ ಹೋಗ್ತಾರಂತ ಹೇಳಿ ದೇಶದಲ್ಲಿ. ಹಾಗಾದ್ರೆ ನೀವು ಮುಂದಿನ ಪೀಳಿಗೆಗೆ ನೀವು ಹೋರಾಟ ಎಲ್ಲಿಂದ ಬಂತು ಅಂತ ಹೇಳಿದಾಗ ಏನ್ ಮಾತಾಡ್ತೀರಿ? ಹೋರಾಟ ಎಲ್ಲಿ ಬಿಜೆಪಿ ಅವರಿಂದ ಬಂತಂತ? ಇವ್ರು ಬ್ರಿಟಿಷ್ ಜನತಾ ಪಾರ್ಟಿ, ಇವರು ಈ ದೇಶವನ್ನು ಒಡೆದಾಳ್ದವರು. ಜಾತಿ, ಧರ್ಮ, ಈ ವ್ಯವಸ್ಥೆಯಲ್ಲಿ ಏನಿದೆ ಇದನ್ನ ಖಂಡನೆ ಮಾಡಬೇಕಾಗತ್ತೆ. ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದ್ರೆ ಬಹಳ ತಪ್ಪಾಗುತ್ತೆ. ಮಹಾತ್ಮ ಗಾಂಧಿಯವರು ಸ್ವತಂತ್ರ ಕೊಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಬಲಿದಾನ, ತ್ಯಾಗ ಆಗಿದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನ ನೆನ್ಪಿಡ್ಕೊಂಡು ಜೀವನ ಮಾಡಬೇಕಾಗ್ತದೆ ಈ ಭಾರತ ದೇಶದಲ್ಲಿ. ಇದು ಸಂವಿಧಾನದ ಕೊಗ್ಗೊಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನ ನಾವು ಖಂಡನೆ ಮಾಡಬೇಕಾಗುತ್ತೆ. ಇದರ ನಡುವೆ ಇಡಿ ಮತ್ತೆ ಹೇಳ್ತಾ ಇದ್ದಾರೆ, ಈಗ ದೆಹಲಿಯ ಅಪರಾಧ ವಿಭಾಗದ ಪೊಲೀಸರು ಹೊಸದಾಗಿ ಎಫ್ಐಆರ್ ಹಾಕಿದ್ದಾರೆ, ನಾವು ಹೊಸದಾಗಿ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅಂತ ಹೇಳಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಬಿಡಲ್ಲ ಅಂತ. ಅಲ್ಲಲ್ಲ, ಬಿಡಲ್ಲ ಅಂತ ಹೇಳಿದ್ರೆ ಒತ್ತು ಅಧಿಕಾರನ ದುರುಪಯೋಗ ಮಾಡಿ ಏನ್ ತೊಂದರೆ ಕೊಡಬೇಕೋ ತೊಂದರೆ ಕೊಡ್ತಾರೆ. ನಾವೇನ್ ಫೈಟ್ ಮಾಡಬೇಕೋ ಪ್ರಜಾಪ್ರಭುತ್ವದಲ್ಲಿ ಇದೆ, ನಾವು ಫೈಟ್ ಮಾಡೇ ಮಾಡ್ತೀವಿ. ಸರ್, ಈ ಕೇಸಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು, ಸೋನಿಯಾ ಗಾಂಧಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಎಫ್ಐಆರ್ ಇಲ್ಲದೆ ಚಾರ್ಜ್ ಶೀಟ್ ಮಾಡುವಂತದ್ದನ್ನೇ ಯಾರು ಅವ್ರ ವಿರೋಧಿಗಳಿದ್ರೆ ಎಲ್ಲರಿಗೂ ಕೊಡ್ತಾರೆ, ಕನೆಕ್ಷನ್ ಇಲ್ಲದೆ ಇರೋರ್ಗೂ ಕೊಡ್ತಾರೆ. ನಾವು ಹೋರಾಟ ಮಾಡ್ತಕ್ಕಂಥದ್ದು ನ್ಯಾಯ ಯಾವತ್ತೂ ಕೂಡ ಜಯ ಆಗೇ ಆಗುತ್ತೆ ಅಂತ ವಿಶ್ವಾಸ ಇದೆ. ಇದಿಷ್ಟು ಸಚಿವ ಮಧು ಬಂಗಾರಪ್ಪ ಅವ್ರ ಮಾತು. ಕ್ಯಾಮರಾಮನ್ ಈರಣ್ಣ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.